ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಂಪಲಾಗಿ ಒಂದು ಬ್ಲೌಸ್ ಕಟಿಂಗನ್ನು ತೋರಿಸ್ತಾ ಇದ್ದೀನಿ. ಮೇ ಬಿ ನಿಮಗೆ ಯೂಸ್ ಆಗಬಹುದು. ಸೊ ಲೆಂತ್ ಇಟ್ಕೊಳ್ತಾ ಇದ್ದೀವಿ. ಲೆಂತ್ಗೆ ನಮಗೆ ಎಷ್ಟು ಬೇಕು ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ, ಸರಿಯಾಗಿ ಬರುತ್ತೆ. ಸೊ ಇದು ಕಂಪ್ಲೀಟ್ಲಿ ಡಿಫ್ರೆಂಟಾಗಿದೆ ಕಟ್ಟಿಂಗು. ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ನೋಡಿ. ಸೊ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಈಗ ನಾವು ಮೆಜರ್ಮೆಂಟ್ ಹಾಕಿದ್ದೀವಿ. ಇದು ಬಂದು ಡೀಪು ಮತ್ತು ಆರ್ಮೋಲ್ ರೌಂಡ್. ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಲೆಂತಿಗೆ ಹಾಕಿದ್ದೀವಲ್ಲ, ಅದನ್ನು ನಾವು ಶೋಲ್ಡರ್ ಲೈನ್ ಅಂತ ಕರಿತೀವಿ. ಈಗ ಹಾಕಿರ್ತಕ್ಕಂಥದ್ದು ಆರ್ಮೋಲ್ ಡೌನಿಂಗ್ ಲೈನು. ಸೊ ಇದು ಡೀಪ್. ಸೊ ಆರ್ಮೋಲ್ ಶೋಲ್ಡರ್ ಎಷ್ಟು ಇಟ್ಟಿದ್ದೀವಿ ನಾವು 5 ಇಂಚ್ ಇಟ್ಟಿದ್ದೀವಿ. ಸೊ ಅದು 5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆರ್ಮೋಲ್ ಡೌನ್ ಬಂದು 5.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಒಂದು 1/2 ಇಂಚು ಕ್ರಾಸ್ ತೆಗೆದುಕೊಳ್ತಾ ಇದ್ದೀನಿ. ಕಾರಣ ಇಷ್ಟೇ, ಸೈಡಲ್ಲಿ ರಿಂಕಲ್ಸ್ ಬ್ಯಾಕ್ ಸೈಡ್ ಬರುತ್ತಲ್ಲ, ಅದು ಅವಾಯ್ಡ್ ಆಗಲಿಕ್ಕೆ. ಸೊ ವೇಸ್ಟ್ ಸೊಂಟದ ಸುತ್ತಳತೆ ಎಷ್ಟಿದೆ ಅಷ್ಟು ಇಟ್ಕೊಂಡು 1.5 ಇಂಚು ಮಾರ್ಜಿನ್ನ ಬಿಟ್ಕೊಳ್ತಾ ಇದ್ದೀವಿ. ಜೊತೆಗೆ 1 ಇಂಚ್ ಟಕ್ಸ್ನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಅಪ್ಪರ್ ಚೆಸ್ಟ್ ಎಷ್ಟಿದೆ ಅದರ 4ನೇ 1 ಭಾಗಕ್ಕೆ 1/4 ಇಂಚ್ ಕಡಿಮೆ ಮಾಡಿಕೊಂಡು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದೇ ರೀತಿ ಫ್ರೆಂಚ್ ಕರ್ವ್ ಸ್ಕೇಲಿಂದ ಲೈಟಾಗಿ ಕರ್ವ್ ಶೇಪನ್ನು ನೀವು ಕೊಡಿ. ಇಲ್ಲ ಅಂದರೆ 1/4 ಇಂಚ್ ಇಟ್ಕೊಂಡು ಶೇಪನ್ನು ಕೊಡಿ. ಅದಾದ ನಂತರ ಆರ್ಮೋಲ್ ರೌಂಡ್ ಎಷ್ಟು ಬೇಕೋ ಕರೆಕ್ಟಾಗಿ ನೋಡಿ, ನಿಮ್ಮ ಮೆಜರ್ಮೆಂಟ್ ಕರೆಕ್ಟಾಗಿ ಬಂದಿರುತ್ತೆ. ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಯಾವುದು ಅಂತಂದರೆ, ಸೈಡಿಗೆ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಜಿನ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಬ್ಯಾಕ್ ಫಿನಿಶ್ ಆದಂಗೆ. ಈಗ ನಮಗೆ ಶೋಲ್ಡರ್ ಪಟ್ಟಿ ಎಷ್ಟು ಬೇಕು, 2.5 ಇಂಚ್ ಬೇಕು. ಸೊ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡು 3.5 ಇಂಚಿಗೆ ಮಾಡ್ಕೊಂಡಿದ್ದೀನಿ. ಸೊ ಮಿಕ್ಕಿದ್ದು ನನಗೆ ಎಷ್ಟಿದೆ ಅಷ್ಟು ನನಗೆ ನೆಕ್ ಬಿಡ್ತಾ ಆಗಿರುತ್ತೆ. ಅದಾದ ನಂತರ ಡೀಪ್ಗೆ ಕ್ರಾಸಾಗಿ ಲೈನ್ ಮಾಡಿಕೊಂಡು ಸೊ ರೌಂಡ್ ಶೇಪನ್ನು ಕೊಡ್ತಾಯಿದ್ದೀವಿ. ಇದಾದ ನಂತರ ಕಟ್ಟಿಂಗನ್ನು ಮುಂದುವರಿಸೋಣ. ಸೊ ಯಾರೆಲ್ಲ ಚಾನಲ್ಗೆ ಹೊಸಬರು ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ ಚಾನಲಲ್ಲಿ ನೀವು ಕೋರ್ಸನ್ನು ಸಹ ಕಲಿಯಬಹುದು, ಮೆಂಬರ್ಶಿಪ್ಪನ್ನು ಪಡೆದುಕೊಂಡು. ಸೊ ಇದರಲ್ಲಿ 4 ಡಾಟ್ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಮತ್ತು ಪ್ರಿನ್ಸಸ್ ಕಟ್ನ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು, ಇವೆರಡೂ ಕೋರ್ಸು ಸಪ್ರೇಟಾಗಿ ಮೆಂಬರ್ಶಿಪ್ಗೋಸ್ಕರನೇ ಲಾಂಚ್ ಆಗಿದೆ. ಜಸ್ಟ್ 159 ರುಪೀಸ್ಗೆ ಕೋರ್ಸ್ ಅಂತಕ್ಕಂಥದ್ದು ಅವೈಲೇಬಲ್ ಸಿಗುತ್ತೆ ನಿಮಗೆ. ಎರಡೂ ಕೋರ್ಸನ್ನು ಈಗ ಕಲಿಯಬಹುದು. ಸೊ ನೆಕ್ಸ್ಟ್ ಮಂತ್ ಕೋರ್ಸಲ್ಲಿ ಏನೆಲ್ಲ ಕಲಿಸ್ಕೊಡ್ತೀವಿ ಅನ್ನೋದನ್ನು ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಅಲ್ಲಿವರೆಗೂ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ನಂಬರ್ಗೆ, ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಕೋರ್ಸ್ ಅಂತ ಹಾಕಿ ನಾನು ಲಿಂಕನ್ನು ಕಳಿಸ್ತೀನಿ. ಆ ಲಿಂಕ್ ಮೇಲೆ ನೀವು ಪೇ ಮಾಡಿ 159 ರುಪೀಸ್ ಆರ್ 89 ರುಪೀಸ್. ನೀವು ಟೈಲರ್ ಆಗಿದ್ದರೆ 89 ರುಪೀಸ್ ಪೇ ಮಾಡಿ ವಿಡಿಯೋ ಆಕ್ಸೆಸ್ ಸಿಗುತ್ತೆ. ಇಲ್ಲ ನಾವು ಕಲಿತಾ ಇದ್ದೀನಿ ಆಲ್ರೆಡಿ ನಿಮ್ಗೆ ಹೊಲಿಲಿಕ್ಕೆ ಬರುತ್ತೆ ಅಂತಕ್ಕಂಥವ್ರು 159 ರುಪೀಸ್ನ ಪೇ ಮಾಡಿ ನಿಮಗೆ ವ್ಯಾಟ್ಸಪ್ ಸಪೋರ್ಟನ್ನು ಅಗತ್ಯವಿರುತ್ತದೆ. ಓಕೆನಾ? ಅದೇ ರೀತಿ ಇನ್ನು ವ್ಯಾಟ್ಸಪ್ ಕ್ಲಾಸ್ ಅಂತ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದರ ಅಪ್ಡೇಟ್ ಕೂಡ ನಿಮಗೆ ಕೊಡ್ತೀನಿ. ಈಗ ಫ್ರಂಟಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಕರೆಕ್ಟಾಗಿ ಅಪ್ಪರ್ ಚೆಸ್ಟ್ ಎಷ್ಟಿದೆ 8.25 ಇಂಚು ನಮಗೆ ಬರುತ್ತೆ. ಅದಕ್ಕಿಂತ ಮುಂಚೆ ಫ್ರಂಟ್ ಡೀಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. 6.5 ಇಂಚಿಗೆ ಬೇಕಾಗುತ್ತೆ. ಸೊ 6.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಡೈರೆಕ್ಟಾಗಿ ಲೈನ್ನ ಒಂದು ಡ್ರಾ ಮಾಡ್ಕೊಳ್ಳಿ. ಲೈನ್ ಡ್ರಾ ಮಾಡ್ಕೊಂಡು ಆದಮೇಲೆ ಇಲ್ಲಿಂದ ನಮಗೆ ಅಪ್ಪರ್ ಚೆಸ್ಟ್ 8.25 ಇಂಚ್ ಬೇಕು. ಸೊ 8.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಇವರ ಒಂದು ಫುಲ್ ಬಸ್ಟ್ ಅಂದರೆ ಡಾಟ್ ಪಾಯಿಂಟ್ ಏನಿದೆ ಆ ಏರಿಯಾಗೆ ಬಂದ್ಬಿಟ್ಟು ನಾವೇನು ಮಾಡಬೇಕು, ಫುಲ್ ಬಸ್ಟ್ ಎಷ್ಟಿದೆ ಅದರ 4ನೇ 1 ಭಾಗನ ಇಡಬೇಕು. ಓಕೆ, ಇಟ್ಟು ಒಂದು ಕ್ರಾಸ್ಗೆ ಒಂದು ಲೈನ್ ಹಾಕ್ಕೊಳ್ಳಿ. ಹಾಕ್ಕೊಂಡ ತಕ್ಷಣ ಇದರದ್ದು ಕಂಪ್ಲೀಟ್ ಆಗೋಗುತ್ತೆ ಸೈಡ್ ಮಾರ್ಕ್ ಅಂತಕ್ಕಂಥದ್ದು. ಇದಾದ ನಂತರ ಕೆಳಗಡೆ ನೀವೇನು ಮಾಡಬೇಕು ಅಂದರೆ, ಪಟ್ಟಿಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಅಂದರೆ ಕ್ರಾಸ್ ಬೆಲ್ಟ್ನ ಫ್ರಂಟಲ್ಲೇ ತೆಗೆದುಬಿಡ್ತೀವಿ. ಸೊ ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ನೀವು ಮಾರ್ಕನ್ನು ಹಾಕ್ಕೊಳ್ಳಿ. ಓಕೆನಾ? ಈ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಬಿಟ್ರೆ ಸಾಕಾಗುತ್ತೆ. ಕ್ರಾಸ್ ಬೆಲ್ಟ್ ಅಂತಕ್ಕಂಥದ್ದು ಫ್ರಂಟ್ ಕಟಿಂಗ್ ಮಾಡಿದ್ರು ಜೊತೆಗೇ ಬಂದುಬಿಡುತ್ತೆ. ಓಕೆನಾ? ಬಹಳ ಸಿಂಪಲ್ ಅಂದರೆ ಬಹಳ ಸಿಂಪಲಾಗಿರುತ್ತೆ. ಬಟ್ ಏನಂದರೆ ಕನ್ಫ್ಯೂಷನ್ ಜಾಸ್ತಿ ಮಾರ್ಕ್ಗಳು ಕಾಣುತ್ತವಲ್ಲ, ಸೊ ಅಲ್ಲಿ ನಿಮಗೆ ಬಹಳ ಕನ್ಫ್ಯೂಸನ್ನು ನೀವು ಆಗ್ತೀರಿ. ಸೊ ಹಾಗಾಗಿ ನೀವು ಕೋರ್ಸ್ನ ಅವಶ್ಯಕತೆ ಇದೆ ಅಂತ ನಾವು ಅಂದ್ಕೊಂಡಿದ್ದೀನಿ. ಈಗ ಬ್ಯಾಕ್ ಸೈಡ್ ಯಾವ ರೀತಿ ಇದೆ ಅದೇ ರೀತಿ ಫ್ರಂಟನ್ನು ಕಟ್ ಮಾಡಿ ಆಮೇಲೆ ಬೇಕಾದರೆ ನಾವು ಶೇಪನ್ನು ಕಟ್ ಮಾಡಿ ತೆಗಿಬಹುದು. ಈಗ ನಾವು ಡೈರೆಕ್ಟಾಗಿ ಫ್ರಂಟ್ ಶೇಪನ್ನು ಕೂಡ ತೆಗಿತಾ ಇದ್ದೀನಿ. ಎದ್ರ ಜೊತೆ ತೆಗಿತಾ ಇದ್ದೀನಿ ಅಂದರೆ, ಸೇಮ್ ಬ್ಯಾಕ್ ಯಾವ ರೀತಿ ಇದೆ ಅದೇ ರೀತಿಯೇ ತೆಗಿತಾ ಇದ್ದೀನಿ. ಆಗ ಮಾತ್ರ ನಮಗೆ ರೌಂಡ್ ಶೇಪ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಫ್ರಂಟಲ್ಲಿ ಪಾನ್ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ? ಈ ರೀತಿ ಮಾಡೋದ್ರಿಂದ ಫ್ರಂಟಲ್ಲಿ ಅಂದರೆ ಚೆಸ್ಟ್ ಹತ್ರ ಏನಾಗುತ್ತೆ ಅಂದರೆ ಸ್ವಲ್ಪ ಓಪನ್ ಆಗುವ ಚಾನ್ಸಸ್ ಇರುತ್ತೆ, ಫಿಟ್ಟಿಂಗ್ ಲೂಸ್ ಆಯಿತು ಅಂತಂದರೆ. ಸೊ ಹಾಗಾಗಿ ನೀವು ಫ್ರಂಟ್ನ ಸಪ್ರೇಟ್ ನೆಕ್ಕನ್ನು ಕಟ್ ಮಾಡ್ಕೊಳ್ಳಿ. ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇದಾದ ನಂತರ ಬ್ಯಾಕ್ ಶೇಪನ್ನು ನಾವು ಕಟ್ ಮಾಡ್ಕೊಂಡ್ವಿ. ಕಟ್ ಮಾಡ್ಕೊಂಡ ತಕ್ಷಣ 2 ಮಿಡಲ್ಗೆ ಒಂದು ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಬರುತ್ತೆ ಬ್ಯಾಕ್ ಸೈಡಲ್ಲಿ. ಸೊ ಈಗ ಮತ್ತೆ ಫ್ರಂಟಿಗೆ ಬರೋಣ. ಫ್ರಂಟಿಗೆ ಬರೋದಾದರೆ ಈಗ ನಮಗೆ ಬೇಕಾಗಿರುವಂಥದ್ದು ಡಾಟ್ ಪಾಯಿಂಟ್ ಬೇಕಾಗುತ್ತೆ. ಸೊ ಇವರಿಗೆ 9.5 ಇಂಚು ಅಂದರೆ 10 ಇಂಚ್ಗೆ ಡಾಟ್ ಪಾಯಿಂಟ್ಗೆ ಮಾರ್ಕನ್ನು ಹಾಕಿದ್ದೀನಿ. ಅಲ್ಲಿಂದ 2.5 ಇಂಚು ನಾನು ಇಳಿಸ್ಕೊಂಡಿದ್ದೀನಿ ಅಂಡರ್ ಬಸ್ಟ್ ಲೈನ್ಗೆ.
ಓಕೆನಾ. ಇದು ಅಂಡರ್ ಬಸ್ ಲೈನ್ ವಿತ್ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಆಗಿರುತ್ತೆ. ಓಕೆನಾ, ಸಪ್ರೇಟ್ ಆಗಿರಲ್ಲ, ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಆಗಿರುತ್ತೆ. ಅದಕ್ಕೊಂದು ಲೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಡಾಟ್ ಪಾಯಿಂಟ್ಗೆ ಕೂಡ ಒಂದು ಲೈನನ್ನು ಹಾಕ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ನಾವೇನು ಮಾಡಬೇಕು, 3.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಓಕೆನಾ. ಇದಾದ ನಂತರ 1.5 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಹಾಕ್ಕೊಂಡು ಟೋಟಲ್ ಮಾರ್ಜಿನ್ ಲೈನ್ನ ಸೈಡ್ ತೆಗಿತಾ ಇದ್ದೀನಿ. ಇದಾದ ನಂತರ ವೇಸ್ಟ್ ಎಷ್ಟಿದೆ ನಮಗೆ, 7.25 ಇಂಚ್ ಬರುತ್ತೆ. ಇದರಲ್ಲಿ ಮೈನಸ್ ಮಾಡೋದಿಷ್ಟು, ಎಕ್ಸ್ಟ್ರಾ ಎಷ್ಟು ಬಂದಿದೆ ಅಷ್ಟಕ್ಕೆ ಮೈನಸನ್ನು ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾ ಬಂದಿದೆ, ಅದನ್ನು ಮೈನಸ್ ಮಾಡಿಕೊಂಡೆ ಈ ರೀತಿ ಡಾಟ್ನ ಕ್ರಿಯೇಟ್ ಮಾಡಿಕೊಂಡು 1.5 ಇಂಚ್ ಮೇಲ್ಗಡೆ ಎತ್ಕೊಳ್ಬೇಕು. ಎತ್ಕೊಂಡು ಸೈಡಾಗಿ ನೀವು ರೌಂಡ್ ಶೇಪನ್ನು ಕೊಡಿ. ಇಲ್ಲ ರೌಂಡ್ ಶೇಪ್ ಬೇಡ ಅಂತಂದರೆ ಈ ರೀತಿ ಶೇಪ್ ಆದರೂ ನೀವು ಕೊಡಿ. ಬಟ್ ಒಂದು ಸ್ವಲ್ಪ 1/4 ಇಂಚು ಕೆಳಗಡೆ ಬರಬೇಕಾಗತ್ತೆ ಡಾಟ್ ಪಾಯಿಂಟ್ ಹತ್ರ, ನಿಮಗೆ ಪರ್ಫೆಕ್ಟ್ ಫಿನಿಶಿಂಗ್ ಅಂತಕ್ಕಂಥದ್ದು ಬರುತ್ತೆ. ಓಕೆನಾ. ಇದಾದ ನಂತರ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ನಿಮಗೆ ಡಾಟ್ ಪಾಯಿಂಟ್ ಕರೆಕ್ಟಾಗಿ ಬರುತ್ತೆ ಮತ್ತು ಫ್ರಂಟ್ ಪಟ್ಟಿ ಕೂಡ ಕರೆಕ್ಟಾಗಿ ಬಂದುಬಿಡುತ್ತೆ. ಓಕೆನಾ. ಇಷ್ಟೇ ಮಾಡತಕ್ಕಂಥದ್ದು. ಈ ರೀತಿ ಇಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಎಕ್ಸಾಕ್ಟ್ಲಿ ನಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಬರುತ್ತೆ. ಓಕೆನಾ. ಫ್ರಂಟ್ ಪಟ್ಟಿ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬರುತ್ತೆ. ಇನ್ನು ಮಿಕ್ಕಿದ್ದು ಎಕ್ಸಸ್ ಏನು ಬರುತ್ತೆ ನಮಗೆ ಫ್ರಂಟ್ ಬಟ್ಟೆಯಲ್ಲಿ, ಸೈಡ್ ಡಾಟನ್ನು ಹಿಡಿತೀವಲ್ವ ಜಾಯಿಂಟ್ ಹತ್ರ, ಸೊ ಅಲ್ಲಿ ನಮಗೆ 1/2 ಇಂಚ್ ಅಂತಕ್ಕಂಥದ್ದು ಹೋಗುತ್ತೆ. ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ. ಓಕೆನಾ. ಇದಾದ ನಂತರ ಸೈಡ್ ಡಾಟ್ಸ್ ಅಂದರೆ ಹುಕ್ಸ್ ಪಟ್ಟಿ ಹತ್ರ ಡಾಟ್ಸ್ನ ಈ ರೀತಿ ಕರೆಕ್ಟಾಗಿ 2 ಸೆಂಟರ್ಗೆ ನೀವು ಮಾರ್ಕನ್ನು ಮಾಡಿಕೊಂಡು ಹಾಕೊಳ್ತಕ್ಕಂಥದ್ದು. ಇದು ನಿಮಗೆ ಬಹಳ ಈಸಿಯಾಗಿ ನಿಮಗೆ ಬಂದ್ಬಿಡುತ್ತೆ. ಓಕೆನಾ. ಇದಾದ ನಂತರ ನಾವೇನು ಮಾಡಬೇಕು, 1/2 ಇಂಚು ಶೇಪನ್ನು ಕೊಡಬೇಕು. ಓಕೆನಾ. ಶೇಪನ್ನು ಕೊಟ್ಟು ಶೇಪನ್ನು ಫಸ್ಟ್ ಕಟ್ ಮಾಡಿ ತಕ್ಕೊಳ್ಳಿ. ಅದಾದ ನಂತರ ನಾವು ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಓಕೆನಾ. ಯಾಕೆ ಅಂದರೆ ಈ ಒಂದು ಸ್ಲೀವ್ಸ್ನ ಕಟ್ ಮಾಡಬೇಕು ಅಂತಂದರೆ ನಮಗೆ ಬ್ಯಾಕ್ ಪಾರ್ಟ್ನ ಸ್ಲೀವ್ಸ್ ಏನು ನಾರ್ಮಲ್ ರೌಂಡ್ ಏನು ಕಟ್ ಮಾಡಿದ್ದೀವಿ, ಸೊ ಅದರ ಮೆಜರ್ಮೆಂಟ್ ತುಂಬ ಮುಖ್ಯ ಆಗುತ್ತೆ. ಓಕೆನಾ. ಈ ಮೆಜರ್ಮೆಂಟ್ ನಮಗೆ ಎಷ್ಟು ಬಂದಿದೆ ಅಂತಕ್ಕಂಥದ್ದನ್ನು ಪರ್ಫೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ. 7.25 ಇಂಚು ನಮಗೆ ಕರೆಕ್ಟಾಗಿ ಬರ್ತಾ ಇದೆ ಮೆಜರ್ಮೆಂಟಲ್ಲಿ. ಸೊ ಅದನ್ನು ನಾವು 4 ಲೇಯರಾಗಿ ಸ್ಲೀವ್ಸ್ನ ಕಟ್ ಮಾಡಿಕೊಂಡ್ರೆ ಅಟ್ ಎ ಟೈಮ್ 2 ಸ್ಲೀವ್ಸ್ ಅಂತಕ್ಕಂಥದ್ದು ಹೊರಗಡೆ ಬರುತ್ತೆ. ಸೊ ಹಾಗಾಗಿ 4 ಲೇಯರ್ ನಾವು ಹಾಕ್ಕೊಂಡಿದ್ದೀವಿ. ಸೊ ಹಾಕ್ಕೊಂಡು ಫೋಲ್ಡೆಡ್ ಸೈಡ್ ನಮ್ಮ ಸೈಡ್ ಇರಬೇಕು ಯಾವಾಗಲೂ. ಓಕೆನಾ. ಅದನ್ನು ಸ್ವಲ್ಪ ಎಚ್ಚರ ವಹಿಸಿ. ಅದಾದ ನಂತರ ನಮಗೆ ಲೆಂತ್ ಎಷ್ಟು ಬೇಕು ಅಷ್ಟಕ್ಕೆ ನಾವು ಇಟ್ಕೊಳ್ತಕ್ಕಂಥದ್ದು 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಲೆಂತ್ ನಮಗೆ ಎಷ್ಟು ಬೇಕು, 7.5 ಬೇಕು ಅಂತಂದರೆ 9.5ಗೆ ಇಟ್ಕೊಳ್ಳಿ. 8 ಇಂಚ್ ಬೇಕು ಅಂದರೆ 9 ಇಂಚಿಗೆ ಇಟ್ಕೊಳ್ಳಿ. ಸೊ ಆ ರೀತಿ. ಸೊ 1/2 ಇಂಚ್ ಮಾರ್ಜಿನ್ಗೆ ಕೆಳಗಡೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನನಗೆ ಕೆಳಗಡೆ ಬಾಟಮಲ್ಲಿ ಎಷ್ಟು ಬೇಕು ಅಷ್ಟಕ್ಕೆ ಮಾರ್ಕ್ ಇಟ್ಕೊಂಡು 1.5 ಇಂಚ್ ಮಾರ್ಜಿನ್ನ ಬಿಟ್ಕೊಂಡಿದ್ದೀವಿ. ಈಗ ನಮಗೆ 7.5 ಇಂಚ್ ಏನು ಇಟ್ಕೊಂಡಿದ್ದೀವಿ, ಸೊ ಆ ಆ್ಯಂಗಲಲ್ಲಿ ನಾವೇನು ಮಾಡ್ತಾಯಿದ್ದೀವಿ, 7.5 ಇಂಚ್ಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀವಿ. ಓಕೆನಾ. ಇಲ್ಲ ಅದು ನಮಗೆ ಸರಿ ಬರ್ತಾ ಇಲ್ಲ ಅಂತಂದರೆ ಕರ್ವ್ ಶೇಪ್ ಏನಿದೆ ಲಾಸ್ಟ್ ವೀಡಿಯೋದ ಲಿಂಕ್ ನಿಮ್ಗೆ ಹಾಕ್ತೀನಿ. ಯಾವ ರೀತಿ ಕ್ಯಾಪ್ ಹೈಟ್ನ ಡಿಕ್ಲೇರ್ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಮೆಜರ್ಮೆಂಟ್ಗೆ ಬ್ಲೌಸ್ ಕೊಟ್ಟಾಗ ಅವಾಗ ಮಾತ್ರ ಇದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ. ಶೇಪನ್ನು ಕೊಟ್ಕೊಂಡು ನೀವು ಕಟ್ಟಿಂಗನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಕೆಳಗಡೆ ನಾವು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಸೊ 1 ಇಂಚ್ ಎಕ್ಸ್ಟ್ರಾ ಫೋಲ್ಡ್ ಮಾಡಲಿಕ್ಕೆ ಬೇಕಾಗತ್ತೆ. ಸೊ ಹಾಗಾಗಿ ನಾನು ಕೆಳಗಡೆ 1 ಇಂಚನ್ನ ಬಿಟ್ಕೊಂಡಿದ್ದೀನಿ, 1.5 ಇಂಚ್ ಬಿಟ್ಕೊಂಡು ಶೇಪ್ನ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಓಕೆನಾ. ಇದಿಷ್ಟು ಆಗಿತ್ತು ಕಟ್ಟಿಂಗು. ಸೊ ಇಷ್ಟೇ ಇರ್ತಕ್ಕಂಥದ್ದು, ಬಹಳ ಸಿಂಪಲ್ಲಾಗಿರುತ್ತೆ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸನ್ನು ಮಾಡಿ. ಫ್ರಂಟ್ ಶೇಪನ್ನು ಈ ರೀತಿ ಸಿಂಪಲ್ಲಾಗಿ ನೀವು ಕಟ್ ಮಾಡಿ ತಗೊಳ್ಬಹುದು. ಓಕೆನಾ. ಸೊ ಇನ್ನು ಯಾರೆಲ್ಲ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ, ಇಲ್ಲಿ ಕಾಣ್ತಾ ಇರೋ ನಂಬರ್ಗೆ ನೀವು ವ್ಯಾಟ್ಸಪ್ ಮಾಡಿ. ನಾನು ನಿಮಗೆ ಕೋರ್ಸ್ನ ಯೂಟ್ಯೂಬ್ ಮೆಂಬರ್ಶಿಪ್ ಕೋರ್ಸ್ ಲಿಂಕನ್ನು ಕಳಿಸ್ತೇನೆ. ಇದರಲ್ಲಿ 4 ಡಾಟ್ ಬ್ಲೌಸ್ ಮತ್ತು ಪ್ರಿನ್ಸಸ್ ಸೆಟ್ ಬ್ಲೌಸ್ ಎರಡೂ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಎರಡನ್ನೂ ನೀವು 159ನಲ್ಲಿ ಕಲಿಬಹುದು. ಏನೇ ಡೌಟ್ ಇದ್ದರೂ ವ್ಯಾಟ್ಸಪ್ ಸಪೋರ್ಟನ್ನು ನೀವು ಬಳಕೆನ ಮಾಡ್ಕೊಳ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.